ಸಿಎಂ ಎಲ್ಲಂದ್ರು ಗುಹಾಯ ವಿಭ್ರಾಜತೆ ಕದ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವ ತೇ ಬ್ರಹ್ಮಲೋಕೆ ತು ಪರಾಂತ ಕಾಲೇ ಪಾಂಡಾಮೃತಾತ್ ಪರಿಮುಚ್ಯಂತಿ ಸರ್ವೇ ದಹರಂ ವಿಪಾಪಂ ಪರಮೇಶ್ವಭೂತಂ ಯತ್ಪುಂಡರೀಕಂ ಪರಮಧ್ಯ ಸಗತಂ ತತ್ರಾಭಿನಗರಂ ಗಗನಂ ವಿಶೋಕ ತಸ್ಮಿನ್ಯದಂತಾ ತದುಪಾಸಿತವ್ಯಂ ಯೋ ವೇದಾದೌ ಸ್ವರಪ್ರೋಕ್ತಂ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿರೇನಸ್ಯ ಯಃ ಪರಃ ಸ ಮಹೇಶ್ವರಃ ಓಂ ರಾಜಾದಿರಾಜಾಯ ಪ್ರಸಯಸಾಯಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ಸಮೇ ಕಾಮಂ ಕಾಮಕಾಮಾಯ ಮುಖ್ಯಂ ಕಾಮೇಶ್ವರೋ ವೈ ಶ್ರವಣೋ ದಾತು ಕುಬೇರಾಯ ವೈ ಶ್ರವಣಾಯ ಮಹಾದೇವಾಯ ನಮಃ ಓಂ ವೇದೋಕ್ತಮಂತ್ರ ಓಂ ಪುಷ್ಪಮಾಲಿಕಾಂ ಸಮರ್ಪಯಾಮಿ ಓಂ ಸಾಂಬೈ ನಮಃ ಪಾರ್ವತಿ ಶಿವ ಹರ 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 ಮಹಾದೇವ ಹುಷಾರ್ ಪಡಿಸ್ತಾರೆ. ಗಮನಿಸ್ತಾ ಇದ್ದೀವಿ. ಅಂತಿಮ ಕ್ರಿಯೆಗೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಪೂಜಾ ಕೈಂಕರ್ಯಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಸೋಲಿಲ್ಲದ ಸರದಾರನಿಗೆ ಕೋಟಿ ಕೋಟಿ ನಮನವನ್ನು ಜನ ಹೇಳ್ತಾ ಇದ್ದಾರೆ. ಕರ್ನಾಟಕ ರಾಜಕೀಯ ಭೀಷ್ಮನಿಗೆ ಕರುನಾಡು ಕಂಬನಿಯ ಬೀಳ್ಕೊಡುಗೆಯನ್ನು ಕೊಡ್ತಾ ಇದೆ. ಯುವ ರಾಜಕಾರಣಿಗಳ ನೆಚ್ಚಿನ ಅಜ್ಜ ಇನ್ನೂ ನೆನಪು ಮಾತ್ರ. ಕರುನಾಡ ರಾಜಕಾರಣಿಗಳ ಅಪ್ಪಾಜಿಗೆ ಅಂತಿಮ ವಿದಾಯವನ್ನು ಹೇಳುವಂಥ ಸಮಯ. ಕಲ್ಲೇಶ್ವರ ರೈಸ್ ಮಿಲ್ನಲ್ಲಿ ಶಾಮನೂರುಗೆ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಗ್ತಾ ಇದೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನವನ್ನು ನೆರವೇರಿಸಲಾಗ್ತಾ ಇದೆ. ಶಾಮನೂರು ಅಭಿಮಾನಿಗಳು ಬೆಂಬಲಿಗರು ಕಣ್ಣೀರಿನ ವಿದಾಯವನ್ನು ಹೇಳ್ತಾ ಇರೋದು. ದರ್ಶನ ಪಡೆದ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭಾವುಕರಾಗಿದ್ದಾರೆ. ಅಂದರೆ ಈಗಾಗಲೇ ನಾನು ಹೇಳಿದ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು, ಜೊತೆಗೆ ಶಾಮನೂರು ಶಿವಶಂಕರಪ್ಪನವರಾಗಿರ್ಬೋದು, ಆಲ್ಮೋಸ್ಟ್ ಈ ಒಂದು ಹಂತದ ರಾಜಕಾರಣಿಗಳು ಅಥವಾ ಒಮ್ಮೆಗೆ ರಾಜಕಾರಣಕ್ಕೆ ಬಂದು ಒಂದೇ ಕಾಲಘಟ್ಟದಲ್ಲಿ ರಾಜಕಾರಣವನ್ನು ಮಾಡಿದಂಥವರು. ಸೊ ಅವ್ರ ಬಗ್ಗೆ ಭಾಳ ಒಂದು ಆಪ್ತತೆ ಇರುತ್ತೆ, ಪ್ರೀತಿ ಇರುತ್ತೆ, ವಿಶ್ವಾಸ ಇರುತ್ತೆ. ಇವತ್ತು ಅವರ ಕಣ್ಣ ಮುಂದೆ ಅವರು ಅಗಲಿದಾಗ ಸಹಜವಾಗದು ಒಂದು ಲೆಕ್ಕದಲ್ಲಿ ಭಾಳ ನೋವಾಗುತ್ತೆ. ಆ ರೀತಿಯಾಗಿಯೇ ಈಗ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾವುಕರಾಗಿರೋದು. ಸೋಲಿಲ್ಲದ ಸರದಾರ ಅಂತ ಹೇಳಿ ಖ್ಯಾತಿಯನ್ನು ಗಳಿಸಿದಂಥ ಒಬ್ಬ ನಾಯಕ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಯುವ ರಾಜಕಾರಣಿಗಳು ಅವರನ್ನು ಭಾಳ ಪ್ರೀತಿಯಿಂದ ಅಜ್ಜ 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 ಅಂತ ಕರೀತಾ ಇದ್ರು. ನೋಡಿ ಅಲ್ಲಿ ಕ್ರಿಯಾ ಸಮಾಧಿ ಬಳಿಕ ಸಮಾಧಿಯಲ್ಲಿ ಪಾದೋದಕ ಅಭಿಷೇಕವನ್ನು ಕೂಡ ಮಾಡಲಾಗುತ್ತೆ. ಶಾಮನೂರು ಪಾರ್ಥಿವ ಶರೀರಕ್ಕೆ ಶ್ರೀಗಳ ಪಾದೋದಕ ಪ್ರೋಕ್ಷಣೆಯನ್ನು ಮಾಡಲಿದ್ದಾರೆ. ಸಮಾಧಿಯಲ್ಲಿ ಮಣ್ಣು ಬಳಸದೆ ವಿಭೂತಿಯಲ್ಲೇ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ದಾವಣಗೆರೆ ದಣಿಗೆ ಕರುನಾಡು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದೆ. ಈ ಸಂದರ್ಭದಲ್ಲಿ ರಾಜಕೀಯ ಅಜಾತ ಶತ್ರುಗೆ ಕೋಟಿ ಕಂಬನಿ, ಇಡೀ ರಾಜ್ಯದ ಜನ ಕಂಬನಿಯನ್ನು ಮಿಡಿದಿದ್ದಾರೆ. ಶಿಕ್ಷಣ ಕ್ರಾಂತಿಕಾರಿ ಶಾಮನೂರು ಶಿವಶಂಕರಪ್ಪನವರಿಗೆ ಅಶ್ರುತರ್ಪಣವನ್ನು ಬಿಡುವಂಥ ಕೆಲಸ. ಶಾಮನೂರು ಪಾರ್ಥಿವ ಶರೀರಕ್ಕೆ ರಾಷ್ಟ್ರಧ್ವಜವನ್ನು ಹೊದಿಸಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರನ್ನು ಕಳುಹಿಸಿಕೊಡುವಂಥ ಒಂದು ಕಾರ್ಯ. ಸಕಲ ಸರ್ಕಾರಿ ಗೌರವದೊಂದಿಗೆ ಶಾಮನೂರು ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತಾ ಇದೆ. ಪತ್ನಿ ಪಾರ್ವತಿ ಸಮಾಧಿ ಪಕ್ಕದಲ್ಲೇ ಶಾಮನೂರು ಚಿರನಿದ್ರೆಗೆ ಜಾರಿರೋದು. ಶಾಮನೂರು ಅಂತಿಮ ದರ್ಶನವನ್ನು CM ಮತ್ತು DCM DK ಶಿವಕುಮಾರ್ ಇಬ್ಬರೂ ಕೂಡ ಪಡೆದುಕೊಂಡಿದ್ದಾರೆ. ರಾಷ್ಟ್ರಧ್ವಜವನ್ನು ಹಸ್ತಾಂತರಿಸಿದ್ದಾರೆ DCM DK ಶಿವಕುಮಾರ್ ಅವರು.
ಶಾಮನೂರು ಅಗಲಿಕೆಗೆ ಅಖಂಡ ಸ್ವಾಮೀಜಿಗಳು ಕೂಡ ಕಂಬನಿಯನ್ನು ಮಿಡಿತಾ ಇದ್ದಾರೆ. ವೀರಶೈವ ಲಿಂಗಾಯತ ವಿಧಿವಿಧಾನದಂತೆ ಅಂತ್ಯಕ್ರಿಯೆಯನ್ನು ಈ ಸಂದರ್ಭದಲ್ಲಿ ನೆರವೇರಿಸಲಾಗ್ತಾ ಇದೆ. ಪಂಚಪೀಠಾಧೀಶ್ವರರ ಪಾದೋದಕ ಮೂಲಕ ಅಭಿಷೇಕವನ್ನು ಮಾಡಲಾಗ್ತಾ ಇದೆ. ಶಿವಪಾರ್ವತಿ ಪದ್ಧತಿಯಂತೆ ನಡೆಯುವ ಕ್ರಿಯಾ ಸಮಾಧಿ ಇದು. ನೋಡಿ, ಅವರ ಕ್ರಿಯಾ ಸಮಾಧಿ ಬಳಿಕ ಸಮಾಧಿಯಲ್ಲಿ ಪಾದೋದಕ ಅಭಿಷೇಕವನ್ನು ಕೂಡ ನೆರವೇರಿಸಲಾಗುತ್ತೆ. ಪಾದೋದಕ ಪ್ರೋಕ್ಷಣೆ ಮಾಡಲಾಗುತ್ತೆ. ಈ ಸಿಂಪಡಿಸುವುದು ಅಂತಾರಲ್ಲ, ಆ ರೀತಿಯಾಗಿ ಸಮಾಧಿಯಲ್ಲಿ ಮಣ್ಣು ಬಳಸದೆ ವಿಭೂತಿಯಲ್ಲೇ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ. ಮಣ್ಣನ್ನು ಹಾಕಲ್ಲ, ವಿಭೂತಿಯಲ್ಲೇ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ. ದಾವಣಗೆರೆ ಧಣಿಗೆ ಕರುನಾಡು ಅಂತಿಮ ನಮನವನ್ನು ಸಲ್ಲಿಸಿರುವುದು. ಕಲ್ಲೇಶ್ವರ ರೈಸ್ ಮಿಲ್ನಲ್ಲಿ ಶಾಮನೂರು ಅಂತ್ಯಕ್ರಿಯೆ ನೆರವೇರಿಸಲಾಗ್ತಾ ಇದೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇಡೀ ಕುಟುಂಬ, ಅವ್ರದ್ದು ದೊಡ್ಡ ಬಳಗ ಇದೆ. ಶಾಮನೂರು ಕುಟುಂಬ ಅಂತ ಅಂದರೆ ಇಡೀ ದೇಶಕ್ಕೆ ಗೊತ್ತು. ಅಂದರೆ ಅವರು ಅಷ್ಟೊಂದು ದೊಡ್ಡ ಕುಟುಂಬ ಇದೆ ಅವರದ್ದು. ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಅವರ ಮಕ್ಕಳು ಮೊಮ್ಮಕ್ಕಳು. ಸೊ ಬೇರೆ ಬೇರೆ ದೇಶದಲ್ಲಿದ್ದವರು ಎಲ್ಲರೂ ಕೂಡ ಈಗ ಅವರ ಅಜ್ಜ ತೀರಿಕೊಂಡಿದ್ದಾರೆ ಅನ್ನೋ ಸುದ್ದಿಯನ್ನು ಕೇಳಿ ಓಡೋಡಿ ಬಂದಿದ್ದಾರೆ. ಸೊ ಎಲ್ಲರೂ ಕೂಡ ಕಂಬನಿಯನ್ನು ಮಿಡಿತಾ ಇದ್ದಾರೆ. ಅವರ ಪತ್ನಿ ಪಾರ್ವತಿಯವರ ಸಮಾಧಿಯ ಪಕ್ಕದಲ್ಲೇ ಶಾಮನೂರು ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗ್ತಾ ಇದೆ. ರಾಷ್ಟ್ರ ಧ್ವಜ ಅವರ ಮೃತದೇಹದ ಮೇಲೆ ಇರಿಸಿ, ಅಂದರೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆಯನ್ನು ನಡೆಸಲಾಗ್ತಾ ಇದೆ. ವೀರಶೈವ ಲಿಂಗಾಯತ ವಿಧಿವಿಧಾನದಂತೆ ಅಂತ್ಯಕ್ರಿಯೆಯನ್ನು ಮಾಡಲಾಗ್ತಾ ಇರೋದು. ರಾಜಕೀಯ ಭೀಷ್ಮ ಅಂತ ಹೇಳಿ ಅವರನ್ನು ಕರೀತಾರೆ. ಕರ್ನಾಟಕದ ರಾಜಕೀಯ ಭೀಷ್ಮ. ಯುವ ರಾಜಕಾರಣಿಗಳಿಗೆ ಅಜ್ಜ, ಅವರು ನೆಚ್ಚಿನ ಅಜ್ಜ, ತಾತ. ಕರುನಾಡ ರಾಜಕಾರಣಿಗಳ ಅಪ್ಪಾಜಿ. ಅಂದರೆ ಎಲ್ಲ ಆಲ್ಮೋಸ್ಟ್ ರಾಜಕಾರಣಿಗಳು, ಉತ್ತರ ಕರ್ನಾಟಕ ಭಾಗದಲ್ಲಿರೋ ರಾಜಕಾರಣಿಗಳು ಅವ್ರಿಗೆ ಅಪ್ಪಾಜಿ ಅಪ್ಪಾಜಿ ಅಂತ ಭಾಳ ಪ್ರೀತಿಯಿಂದ ಕರೀತಾ ಇದ್ರು. ಬಿಕಾಸ್ ಅವ್ರಿಗೆ ರಾಜಕೀಯದಲ್ಲಿ ಅಷ್ಟೊಂದು ಅನುಭವ. ರಾಜಕೀಯ ಪಟು ಅವರು. ಅಂದರೆ ಯಾವ ರೀತಿಯಾಗಿ ಮಾತಾಡಬೇಕು, ಹೇಗಿರಬೇಕು ರಾಜಕಾರಣಿಯಾಗಿ, ಜನರ ಜೊತೆಗೆ ಹೇಗೆ ಬೆರೀಬೇಕು, ಜನರನ್ನು ಯಾವ ರೀತಿಯಾಗಿ ಅವರ ಸಮಸ್ಯೆಗಳನ್ನು ಆಲಿಸಬೇಕು, ಜನರಿಗೋಸ್ಕರ ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಸೊ ಎಲ್ಲವೂ ಕೂಡ ಅರಿತಿದ್ದಂಥ ಒಬ್ಬ ರಾಜಕಾರಣಿ. ಸೊ ಅಜಾತ ಶತ್ರು ಅಂತ ಹೇಳಿ ಅವರನ್ನು ಕರೀತಾರೆ. ಇವತ್ತು ಆ ಅಜಾತ ಶತ್ರು, ಎಲ್ಲ ರಾಜಕಾರಣಿಗಳ ಅಪ್ಪಾಜಿ, ಅಜ್ಜ ನಮ್ಮನ್ನು ಬಿಟ್ಟು ಆಗಲಿದ್ದಾರೆ. 3 ಸುತ್ತು ಕುಶಾಲತೋಪು ಸಿಡಿಸಿ ಅಂತಿಮ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಶಾಮನೂರು ಅಂತ್ಯಕ್ರಿಯೆ ಈಗ ನೆರವೇರ್ತಾ ಇದೆ. ಈ ಸಂದರ್ಭದಲ್ಲಿ ಮಣ್ಣು ಹಾಕಲ್ಲ, ಅದರ ಬದಲು ವಿಭೂತಿಯನ್ನು ಬಳಸಲಾಗುತ್ತೆ. ಸೊ ಮಣ್ಣನ್ನು ಬಳಸಲ್ಲ, ವಿಭೂತಿಯನ್ನು ಬಳಸಿ ಅಲ್ಲಿ ಅಂತಿಮ ಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಚೇತನೋ